ಬಿ ಸ್ಮೈಲ್ ಏನು ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್, ಅದಕ್ಕೆ ಒಬ್ಬನ ಇಂಜಿನಿಯರ್ನ ಇವರೇ ಮಾಡಿದ್ದಾರೆ, ಸಿಇಒನ ಇವರೇ ಎಲ್ಲ. ಇನ್ನ ಮುಂದೆ ಟೆಂಡರ್ ಗಿಂಡರ್ ಎಲ್ಲ ಇವರೇ, ಕಾರ್ಪೊರೇಷನ್ ಇಲ್ಲ. ಇವರೇ ಟನಲ್ ರೋಡ್ ಮಾಡಿದಾರಲ್ಲ, ಟನಲ್ಲೂ ಇವರೇ ಮಾಡ್ಬಿಡ್ತಾರೆ, ಕಾರ್ಪೊರೇಷನ್ ಇಲ್ಲ. ಮೆಟ್ರೋ, ಅಂಡರ್ ಪಾಸು ಏನೇನಿದೆಯೋ ಎಲ್ಲನೂ ಕೂಡ ಇದೆ. ಆಕ್ಚುಲಿ ಇದರಲ್ಲಿ ಕ್ಲಿಯರ್ ಆಗಿ ನೋಡಿ, ಅವ್ರು ಕಳಿಸಿರೋ ಅಜೆಂಡಾ ಇದು ಏನು, ಪರಿವಿಡಿ ಅಂತ ಕಳಿಸಿದ್ದಾರೆ. ಇದನ್ನ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸ್ಬೇಕಂತೆ. ಸರ್ಕಾರ ಯಾರು? ಮುಖ್ಯಮಂತ್ರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇವರೇ ಮಾಡ್ಕೊಂಡು ಇವರೇ ಕಳಿಸ್ಕೊಳ್ಳೋದು, ಅಂದ್ರೆ ಮುಖ್ಯಮಂತ್ರಿನೇ ಇಲ್ಲಿ ಅಪ್ರೂವ್ ಮಾಡೋದು, ಮುಖ್ಯಮಂತ್ರಿಗೆ ಪೋಸ್ಟ್ ಮಾಡ್ಕೊಳ್ಳೋದು, ಅಂದ್ರೆ ಕೈಯಿಂದ ಜಾಬ್ಗೆ ಇಟ್ಕೊಳ್ಳೋದು. ಯಾರು ಕಳಿಸ್ಬೇಕು? ಅಲ್ಲಿನ ಮೇಯರ್ ಕಳಿಸ್ಬೇಕು. ಕೌನ್ಸಿಲ್ ಅಪ್ರೂವ್ ಮಾಡಿ ಏನು ನಾವು ಯಾವ್ಯಾವ ರಸ್ತೆಯನ್ನು ತಗೋಬೇಕು, ಏನು ಟೆಂಡರ್ ಕರೆದಿದ್ದೀರಿ, ಇದನ್ನ ಅನುಮೋದನೆ ಮಾಡಿ ಕೌನ್ಸಿಲ್ ಅದನ್ನ ಮೇಯರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ UD ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು. ಇದು ಪ್ರೊಸೀಜರ್, ಇದು ಕಾನೂನು ಇರುವಂಥದ್ದು. ಇಲ್ಲ ಏನು ಇವರೇ ಅದನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಗ್ರೇಟರ್ ಬೆಂಗಳೂರು ಪ್ರದೇಶ ವ್ಯಾಪ್ತಿಯ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳ ಅಭಿವೃದ್ಧಿ ಮತ್ತು ವಾರ್ಡ್ ಮಟ್ಟದ ಕಾಮಗಾರಿ ಕ್ರಿಯಾ ಯೋಜನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಲು ಅನುಮೋದನೆ. ಇದೇ ಕಮಿಟಿನೇ. ಅಂದಮೇಲೆ ಕಾರ್ಪೊರೇಷನ್ ನೆಗೆದು ಬಿದ್ದೋಯ್ತಷ್ಟೇ. ಕಾರ್ಪೊರೇಷನ್ ನೆಗೆದು ಬಿದ್ದೋಯ್ತು. ಏನು ಅದಕ್ಕೆ ಏನು ಪವರೇ ಇಲ್ದಂಗೆ ಆಗೋಟಿದೆ. ಈಗ ಪವರೇ ಇಲ್ಲ ಅವ್ರಿಗೆ. ಪವರ್ ಅಂದ್ರೆ ಈ ಡೈರೆಕ್ಟ್ಲಿ ಯಾರು ರಾಜೀವ್ ಗಾಂಧಿ ತಂದಿದ್ದು, 74th ಅಮೆಂಡ್ಮೆಂಟ್ ರಾಜೀವ್ ಗಾಂಧಿ ಅವರು ತಂದಿದ್ದು, ಅವ್ರಿಗೆ ನಾಮ ಹಾಕ್ಬಿಟ್ರು. ರಾಜೀವ್ ಗಾಂಧಿಗೆ ನಾಮ, ಅವ್ರ ಪಾರ್ಟಿಯಿಂದಾನೆ ಅವ್ರ ಪಾರ್ಟಿಗೆ ರಾಜೀವ್ ಗಾಂಧಿಗೆ ನಾಮ ಹಾಕ್ಬಿಟ್ರು. ವಿಕೇಂದ್ರೀಕರಣ ಅಲ್ಲ, ಕೇಂದ್ರೀಕರಣ. ಇದು ಎಲ್ಲ ಮುಖ್ಯಮಂತ್ರಿ ಅಡಿಯಲ್ಲೇ ನಡಿಬೇಕು ಅನ್ನೋ ಒಂದು ದುರಾಸೆ. 60% ಕಮಿಷನ್ ಕಾಂಟ್ರಾಕ್ಟರ್ ಹೇಳಿದಾರಲ್ಲ ಈಗ, 60% ಕಮಿಷನ್ ಅಂತ. ಹಿಂದೆ ಇದ್ದದ್ದು BJP ಸರ್ಕಾರನೇ ಒಳ್ಳೇದಿತ್ತು. ಇವ್ರು ಬಂದ ಮೇಲೆ ಅದೇನೋ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ರಿ ಅನ್ನೋ ಸ್ಥಿತಿ ಅಂತ ಅವರು ಲೆಟ್ರು ಬರೆದಿದ್ದಾರೆ. ಆ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ರಿ. ಅಂದ್ರೆ ಇವತ್ತು ಸಭೆ ಪೂರ್ತಿ 74th ಅಮೆಂಡ್ಮೆಂಟು ನಾವೇನು ಹೈಕೋರ್ಟಲ್ಲಿ ಈಗಾಗಲೇ ನಾವು ಚಾಲೆಂಜ್ ಮಾಡಿದ್ದೀರಿ, ಸಾರ್ವಜನಿಕರು ಚಾಲೆಂಜ್ ಮಾಡಿದ್ದೀರಿ ಈಗ ಆಲ್ರೆಡಿ. ಅದು ಅಕ್ಸೆಪ್ಟು ಆಗಿದೆ, ಚೀಫ್ ಜಸ್ಟಿಸ್ ಅವರ ಮುಂದೆ ಇದೆ, ಅಕ್ಸೆಪ್ಟು ಆಗಿದೆ. ಅದು ಈ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ನಾನು ಬೆಂಗಳೂರು ಈ GBA ಮೀಟಿಂಗು ಫಸ್ಟು ಪ್ರಾರಂಭ ಆದಾಗ DK ಶಿವಕುಮಾರ್ ಅವರು ಏನು ಹೇಳಿದ್ರು, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದರು. ಯಾವಾಗ? 2.5 ವರ್ಷದ ಹಿಂದೆ. ಈಗ ಯಾಕೆ ಬ್ರ್ಯಾಂಡ್ ಬೆಂಗಳೂರು ಸುದ್ದಿನೇ ಇಲ್ಲ? ಎಲ್ಲನ ಹೇಳಿದಾರ ಅವರು? ಕಳೆದ 1 ವರ್ಷದಿಂದ ಬ್ರ್ಯಾಂಡ್ ಬೆಂಗಳೂರು ಸುದ್ದಿ ಎಲ್ಲನಾದರೂ ಹೇಳಿದಾರ? ಒಂದು ವರ್ಡ್ ಹೇಳ್ತಾ ಇಲ್ಲ. ಯಾಕೆ? ಬ್ರ್ಯಾಂಡ್ ಬೆಂಗಳೂರು ಬಿಟ್ಟರು, 1 ವರ್ಷ ನಡೆಸಿದ್ರು. ಅದಾದ್ಮೇಲೆ ಟನಲ್ ರೋಡ್ ಅಂದರು. ಟನಲ್ ರೋಡು ಅದು ಮುಗ್ದೋಯ್ತು. ಈಗ ಗ್ರೇಟರ್ ಬೆಂಗಳೂರು ಅಂತ ಬಂದಿದ್ದಾರೆ. ಈಗ ಅಂದ್ರೆ ಅಭಿವೃದ್ಧಿ ಏನು ಆಗ್ತಾ ಇಲ್ಲ ಬೆಂಗಳೂರಲ್ಲಿ. ಇದರಿಂದ ತಪ್ಪಿಸ್ಕೋಣ ಅಂತದಕ್ಕೆ ವರ್ಷಕ್ಕೆ 6 ತಿಂಗಳಿಗೆ ಒಂದೊಂದು ಈ ತರಹದ ಸ್ಕೀಮ್ಗಳನ್ನು ಬಿಡ್ತಾ ಇದ್ದಾರೆ. ಅಭಿವೃದ್ಧಿ ಇಲ್ಲ. ಈಗ ಇಡೀ ಬೆಂಗಳೂರು ಗುಂಡಿಗಳ ನಾಡಾಗಿದೆ. ಇಡೀ ಬೆಂಗಳೂರು ಗುಂಡಿಗಳ ನಾಡಾಗಿದೆ. ಗುಂಡಿ ಮುಚ್ಚಕ್ಕೆ ಅವ್ರ್ಯಾರೋ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದಾರಂತಲ್ಲ, ಏನು ಟ್ರಾಫಿಕ್ ಯಾಕೆ ಜಾಮ್ ಆಗಿದೆ ಅಂದ್ರೆ ಅಭಿವೃದ್ಧಿ ಕೃಷ್ಣದೇವರಾಯನ ಕಾಲಕ್ಕೆ ಹೊರಟೋಗಿದೆ ಅಂತೆ. ಮುತ್ತು ರತ್ನಗಳನ್ನೆಲ್ಲ ಈಗ ಗುಂಡಿಗಳಲ್ಲಿ ಹಾಕಿ ಮಾರ್ತಾ ಇದ್ದಾರೆ. ಅದಕ್ಕೆ ಟ್ರಾಫಿಕ್ ಜಾಮ್ ಅಂತೆ. ಅಭಿವೃದ್ಧಿ ಆಗಿರೋದು ಟ್ರಾಫಿಕ್ ಜಾಮ್. ಅಭಿವೃದ್ಧಿ, ನೀವು ರಸ್ತೆ ಎಲ್ಲ ಗುಂಡಿ ಮುಚ್ಚಿದ್ರೆ ಟ್ರಾಫಿಕ್ ಜಾಮ್ ಯಾಕಾತೈತೆ? ರಸ್ತೆಯಲ್ಲಿರೋ ಗುಂಡಿಗಳು ಮುಚ್ಚಿ ಸರಾಗವಾಗಿ ಓಡಾಡೋದಾದ್ರೆ ಟ್ರಾಫಿಕ್ ಜಾಮ್ ಹೆಂಗಾಗುತ್ತೆ? ಹಂಗಾರೆ
ಈ ಗುಂಡಿಗಳು ಬಿದ್ದಿದ್ದೇ ಅಭಿವೃದ್ಧಿ ಆಗೋದಾದ್ರೆ ನಿಮ್ಮ ಸರ್ಕಾರದಲ್ಲಿ ಹೇಳ್ಬಿಡಿ, ಅದನ್ನು ಕೂಡ ಅದನ್ನು ಹೇಳಿ. ನೆನ್ನೆನೂ ನೋಡಿದೆ ನಾನು ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲೆಲ್ಲ ಬರ್ತದೆ. ಕಸದ ರಾಶಿ ರಾಶಿ ರಿಂಗ್ ರೋಡ್ಗಳಲ್ಲಿ ಬಿದ್ದಿದೆ. ನೀವು ರಿಂಗ್ ರೋಡು ಆಕ್ಚುಲಿ ಸಾವಿರಾರು ಬಸ್ಗಳು, ಲಕ್ಷಾಂತರ ವೆಹಿಕಲ್ ಓಡಾಡುವಂಥ ರಿಂಗ್ ರೋಡ್ಗಳಲ್ಲಿ ರಾಶಿ ರಾಶಿ ಕಸ ಬಿದ್ದಿದೆ. ಈ GBA ಮೀಟಿಂಗ್ ಏನು ಮಾಡ್ತಾ ಇದ್ದೀರಾ ಇವತ್ತು? ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಗುಂಡಿ, ಹಳ್ಳ ಬಿದ್ದಿರೋ ಗುಂಡಿಗಳು, ಕಸದ ರಾಶಿ, ಇವೆಲ್ಲ ಇಟ್ಕೊಂಡು ನೀವು GBA ಮೀಟಿಂಗನ್ನು ಯಾಕೆ ಮಾಡಬೇಕು? ಮತ್ತೆ ಕಳೆದ 2.5 ವರ್ಷದಲ್ಲಿ ಅನುದಾನ, 2.5 ವರ್ಷದಲ್ಲಿ ಅನುದಾನ 25 ಕೋಟಿ ಅಂತೇಳಿ ಅವಾಗ 3 ತಿಂಗಳಾಯ್ತು. ಎಲ್ಲ ಬರ್ದಿದೆ. ಏನು ನಾನು ಮಾಧ್ಯಮದಲ್ಲಿ ನೋಡಿದೆ, ನಾನು ಮನೆಗೆ ಹೋದ್ಮೇಲೆ ನೋಡಿದೆ. ಬರಪೂರ ಬೆಂಗಳೂರಿಗೆ ಬರಪೂರ ಅಭಿವೃದ್ಧಿ ಅಂತ ಹಾಕಿದ್ರು. ಈಗ ನಮ್ಮ ರಘು ಅವರು ಹೇಳ್ತಾ ಇದ್ದಾರೆ ಇನ್ನ ಅದಕ್ಕೆ ಅಪ್ರೂವಲ್ಲೇ ಬಂದಿಲ್ಲ. CM ಅವರು ಎಲ್ಲರಿಗೂ ಲೆಟರ್ ಬರೆದಿದ್ದಾರೆ. ಬರದವಾಗೆ ಬಹಳ ದಿನ ಆಗಿದೆ, ಇನ್ನ ಯಾವುದು ಅಪ್ರೂವಲ್ ಆಗಿಲ್ಲ. ಅಪ್ರೂವಲ್ ಯಾವಾಗ? ಈ 20 ಕೋಟಿ ಅನುಮೋದನೆ ಅಂದ್ರೆ ಹೇಳಿ 3 ತಿಂಗಳಾಗೈತೆ, ಇನ್ನು ಲೆಟ್ರಲ್ಲೇ ಇದೆ. ಹೋಗಿ ಲೆಟ್ರ್ ಹೋಗಿ ವಿಶ್ವನಾಥ್ ಹೇಳ್ತಾ ಇದ್ರು ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅಂತ. ಗೊತ್ತಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಯ್ತು ಅಂದ್ರೆ ಮುಗೀತಲ್ಲಿ. ಅಲ್ಲಿ 6 ತಿಂಗಳು ಅನುಮೋದನೆ ಆಗಿ ಬರೆಯೋಕ್ಕೆ. ಅದೊಂದು ಟೆಂಡರ್ 65 ದಿನ. ಅಂದ್ರೆ ಈ ವರ್ಷ ಅಂತೂ ಇಲ್ಲ, ಈ ಡಿಸೆಂಬರ್ ಒಳಗಡೆ ಅಂತೂ ಕಾಣ್ತಾ ಇಲ್ಲ. ಅಂದ್ರೆ ಹೇಳಿರೋ, ನೀವು ಮಾತು ಕೊಟ್ಟಿರೋ 25 ಕೋಟಿನೂ ಕೊಡಕ್ಕೆ ನಿಮಗೆ ಯೋಗ್ಯತೆ ಇವತ್ತು ನೀವು ಕಳ್ಕೊಂಡಿದ್ದೀರ. ಇನ್ನ 5 ಕಾರ್ಪೊರೇಷನ್ ಮಾಡಕ್ಕೆ ಹೊರಟಿದ್ದಾರೆ. 5 ಕಾರ್ಪೊರೇಷನ್. ಈಗ ಈ 5 ಕಾರ್ಪೊರೇಷನ್ ನಲ್ಲಿ ಪ್ರಾರಂಭದಲ್ಲಿ ನಾನು ಹೇಳ್ತೀನಿ, ಈ 5 ಕಾರ್ಪೊರೇಷನ್ ಮಾಡಕ್ಕೆ ಬೆಂಗಳೂರು ಸೆಂಟ್ರಲ್ದೊಂದು ಬಿಟ್ರೆ ಇನ್ನೆಲ್ಲಿ ನಿಮಗೆ ಕೌನ್ಸಿಲ್ ಸಭೆ ನಡೆಸೋಕ್ಕೆ ಎಲ್ಲಿ ಅವಕಾಶ ಇದೆ ಹೇಳಿ ದಯವಿಟ್ಟು. DK ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ ಹೇಳಿ, ಎಲ್ಲಿದೆ ನಿಮ್ಮ ಕೌನ್ಸಿಲ್? ಹೇಳ್ತೀರ 120 ಜನ, ನಾಮಿನೇಟೆಡ್ 20 ಜನ, ಅಧಿಕಾರಿಗಳು ಕೂತ್ಕೊಳಕ್ಕೆ ಅವತ್ತು 40 ಜನ, ಮಾಧ್ಯಮದವರು ಕೂತ್ಕೊಳಕ್ಕೆ 30 ಜನ, ಎಲ್ಲ ಸೇರಿದ್ರೆ 200 ಜನ ಕೂತ್ಕೊಳ್ಳೋವಂಥದ್ದು. 200 ಜನ ಕೂತ್ಕೊಳ್ಳೋ ಅಂತ 4 ಭಾಗ ಎಲ್ಲಿದೆ? ಸಭಾಂಗಣ ಎಲ್ಲಿದೆ? ಕೌನ್ಸಿಲ್ ಸೆಕ್ರೆಟರಿ, ಆಮೇಲೆ ಸ್ಥಾಯಿ ಸಮಿತಿಗಳು 12 ಇತ್ತು, ಈಗ 8 ಮಾಡಿದ್ದಾರೆ. ಎಷ್ಟು? 8. ಆ 8 ಸ್ಥಾಯಿ ಸಮಿತಿ ಆಫೀಸ್ ಎಲ್ಲಿದೆ ನಿಮಗೆ? ಒಬ್ಬೊಬ್ಬರಿಗೆ ಒಂದೊಂದು ಆಫೀಸ್ ಬೇಕು. ಇದಕ್ಕೆ ಆಫೀಸು ಅವ್ರಿಗೆ, ಯಾರೋ ಚೇರ್ಮನ್ಗೆ ಆಫೀಸ್ ಬೇಕು, ಆಮೇಲೆ ಅಧಿಕಾರಿಗಳಿಗೆ ಅದು ಬೇಕು. ಎಲ್ಲಿದೆ ಇವಾಗ ನಿಮ್ಮ ಹತ್ರ? ಇವಾಗ ಶುರು ಆಗುತ್ತೆ ನಿಮ್ಮ ಪ್ರಕಾರ GBA ಶುರು. ಈಗ ಎಲ್ಲಿದೆ? ನಿಮ್ಮ ಎಲೆಕ್ಷನ್ ಆದಮೇಲೆ ಎಲ್ಲಿ ಮಾಡ್ತೀರಾ ಇದನ್ನ ಸಭೆನ? ಯಾವುದಾದ್ರೂ ಮೈದಾನದಲ್ಲಿ ಮಾಡ್ತೀರಾ? ಫುಟ್ಬಾಲ್ ಮೈದಾನದಲ್ಲಿ ಮಾಡ್ತೀರಾ? ಹಾಕಿ ಮೈದಾನದಲ್ಲಿ ಮಾಡ್ತೀರಾ? ಎಲ್ಲಿ ಮಾಡ್ತೀರಾ ಆದ್ರೂ ಹೇಳ್ಬೇಕಲ್ಲ ನೀವು. ಇಲ್ಲ ಥಿಯೇಟ್ರು, ಯಾವುದಾದ್ರೂ ಥಿಯೇಟರ್ಗಳು ತಗೊಂಡು ಥಿಯೇಟ್ರಲ್ಲಾದ್ರೂ ಮಾಡ್ಬೇಕು ನೀವು. ಪ್ರಿಪ್ರೇಷನ್ ಇಲ್ಲ. ನಾವು ಹೇಳ್ತಾ ಇದ್ರಿ ನೀವು 5 ಗ್ಯಾರಂಟಿ ಅಲ್ಲ 50 ಗ್ಯಾರಂಟಿ ಕೊಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಪ್ರಿಪ್ರೇಷನ್ ಏನು? ಇವತ್ತು ಅಭಿವೃದ್ಧಿ ಹಾಳಾಗಿದೆ, ಕರ್ನಾಟಕದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ, ಏನು ಇಲ್ಲ. ಯಾಕೆ ಅಂದ್ರೆ ನಿಮ್ ಪ್ರಿಪ್ರೇಷನ್ ಇಲ್ದಿರ 5 ಗ್ಯಾರಂಟಿನ ಅನೌನ್ಸ್ ಮಾಡಿದ್ರಿ. ಅದೇ ರೀತಿ ಇವತ್ತು ಹಳ್ಳ ಹಿಡಿತಾ ಐತೆ, ಬೆಂಗಳೂರು ಕೂಡ ಹಳ್ಳ ಹಿಡಿಸ್ತಾ ಇದ್ದೀರಾ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.